HR ಒಂದು ನಿಮಿಷ ಈಗ ಗುರುಪ್ರಸಾದ್ HR ಮಾಗಡಿ ತಾಲೂಕು ರಾಮನಗರ ಜಿಲ್ಲೆ ತಾವರೆಕೆರೆ ಯಲ್ಲಾಪುರ ತಾವರೆಕೆರೆ. ಓಕೆ. ನಿಮ್ಮ ಒಟ್ಟು ಎಷ್ಟು ಎಕರೆ ಗುರುಪ್ರಸಾದ್ ಅವರೇ? ಸರ್ ಇದು ಒಟ್ಟು 24 ಎಕರೆ ಜಮೀನಿದು. 24 ಎಕರೆ. ಇದರಲ್ಲಿ ನಾವು ದೇವರಾಜ ರೆಡ್ಡಿ ಸರ್ ಕರ್ಕೊಂಡ್ಬಂದು ಕೃಷಿ ಹೊಂಡ ಮಾಡಬೇಕು ಅಂತ ಮಾಹಿತಿ ತಿಳ್ಕೊಂಡು ಇಲ್ಲೊಂದು ಕೃಷಿ ಹೊಂಡ ಮಾಡ್ಕೊಂಡಿದ್ದೀವಿ. ಇದರಿಂದ ನೀರು ಸಲಕರಣೆ ಮಾಡ್ಕೊಂಡು ಬೋರ್ ನೀರು ಸಲಕರಣೆ ಮಾಡ್ಕೊಂಡು ಇದರಿಂದ ನಾವು ಒಂದು ಸೋಲಾರ್ ಮಾಡ್ಕೊಂಡು ಕಿರ್ಲಾಸ್ ಕಮ್ಮಿ ಸೋಲಾರ್ ಮಾಡ್ಕೊಂಡು ಇದರಿಂದ ತೋಟಕ್ಕೆ ನಾವು ಡಂಪ್ ಮಾಡ್ತಾ ಇದ್ದೀವಿ. ಇದು ಉದ್ದ ಅಗಲ ಎಷ್ಟಿದೆ ಸರ್? ಇದು 100 ಅಡಿಗೆ 120 ಅಡಿ, 120 ಉದ್ದ, 120 ಅಗಲ, 40 ಅಡಿ ಆಳ. 40 ಅಡಿ ಸ್ಲೋಪ್ ಆಳ 40 ಅಡಿ ಆಳ ಇದೆ. ಓಕೆ. ಇದು ಮಾಡಿ 1 ವರ್ಷ ಆಯ್ತು? 1 ವರ್ಷ ಆಯ್ತು ಸರ್, 1 ವರ್ಷ ಆಯ್ತು. ಓಕೆ. ಇದರಿಂದ ನಾವು ತೋಟಕ್ಕೆ ಫುಲ್ ಮೀನು ಬಿಟ್ಟಿದೀವಿ. ಇದ್ರ ಮೀನು ಒಂದು 10,000 ಮೀನು ಬಿಟ್ಟಿದೀವಿ. ಇದನ್ನ ನಮ್ಗೇನು ವರಮಾನ ಇನ್ನೂ ನೋಡಿಲ್ಲ, ನಾವು ಮುಂದೆ ನೋಡ್ಬೋದು ಅನ್ಕೊಂಡು ಇದೀವಿ. ಓಕೆ. ಈಗ ಎಲ್ಲಾ ಬೋರಿನ ನೀರು ಇದಕ್ಕೆ ಬರುತ್ತೆ? ಹೌದು ಸರ್, ಎಲ್ಲ ಬೋರ್ ನೀರು ಇದಕ್ಕೆ ಬರುತ್ತೆ. ಈ ನೀರಿಂದ ನಾವು ತೋಟಕ್ಕೆ ಡಂಪ್ ಮಾಡ್ತಾ ಇದೀವಿ. ಓಕೆ. ಇದನ್ನ ಮಾಡ್ಲಿಕ್ಕೆ ಇಟಾಚಿಯಲ್ಲಿ ಮಾಡಿದ್ರ? JCB ಮಾಡಿ ಸರ್, ಇಟ್ಟಾಚಿ JCB ಮಾಡಿ. ಎಷ್ಟು, ಒಂದು 15 ದಿವಸ ಆಯ್ತು ಕೆಲಸ? ಇಲ್ಲ ಸರ್, ಒಂದು ವಾರದಲ್ಲಿ ಮುಗಿಸಿದ್ರು. JCB ಮಾಡಿಕೊಂಡು ಒಂದು ಟ್ರ್ಯಾಕ್ಟರ್ ಈ ತೋಟದ ಮಣ್ಣನ್ನ ತೋಟಕ್ಕೆ ಹೊಡ್ಕೊಂಡು ನಾವು ತೋಟ ಕೊಡ್ಕೊಂಡ್ರೆ ಪೂರ್ತಿ ಮಣ್ಣು ಫುಲ್ ಕೆಬ್ಬೆ ಮಣ್ಣಿತ್ತು. 106 ಲೋಡ್ ಮಣ್ಣು ಬಂದಿತ್ತು. ಒಂದು 6 ಲೋಡ್ ಮಣ್ಣು ಬಂತು. ಓಕೆ. ಎಲ್ಲದು ತೋಟಕ್ಕೆ ಹೋಯ್ತು. ಇಲ್ಲಿ ಕೃಷಿ ಹೊಂಡ ಇಲ್ಲೇನು ಬಂಡೆ ಗಿಂಡೆ ಕಲ್ಲು ಏನು ಬರಲಿಲ್ಲ? ಇಲ್ಲ ಸರ್, ಇಲ್ಲ ಆ ಕಡೆ ಬಂಡೆ ಇದೆ, ಈ ಕಡೆ ಬಂಡೆ ಇಲ್ಲ. ಕೃಷಿ ಹೊಂಡ ಇರೋ ಜಾಗದಲ್ಲಿ ನಿಮ್ಗೆ ಏನು ಸಿಗಲಿಲ್ಲ, ಆರಾಮ್ಸೆ ಕೃಷಿ ಹೊಂಡ ಆಯ್ತು. ಆದ್ಮೇಲೆ ಈಗ ಇದಕ್ಕೊಂದು ಮೆಂಬ್ರೇನ್ ಹಾಕಿದ್ರಿ, ಶೀಟ್ ಬ್ಲಾಕ್ ಕಲರ್ ಕಾಣಿಸ್ತಾ ಇದೆಯಲ್ಲ, ಈ ಶೀಟ್ಗೆ ಎಷ್ಟು ಬಿಲ್ ಆಯ್ತು? ಈ ಶೀಟ್ಗೆ ಎಲ್ಲ 1,30,30,000 ರೂಪಾಯಿ ಅಷ್ಟು ಶೀಟ್ ಗೌರ್ಮೆಂಟ್ ಅನುದಾನ ಬಂದಿದ್ದು. 1,15,000 ಅನುದಾನ ಬಂತು. ಓಕೆ. ಈ ತರ ಶೀಟ್ ಹಾಕಿದ್ಮೇಲೆ ಈಗ ನೀವು 1 ವರ್ಷ ಕಂಪ್ಲೀಟ್ ಆಗಿದೆ ಈಗ ಹತ್ರ? ಹೌದು ಸರ್, 1 ವರ್ಷ ಕಂಪ್ಲೀಟ್ ಆಗಿದೆ. ಓಕೆ. ಈಗ ಪೂರ್ತಿ ಈಗ ಮೀನ್ ಸಾಕ್ತಾ ಇದ್ರ, ಇದೇ ನೀರಿನ ಕೃಷಿ ಸರ್. ಮೊದಲು ಈಗ ನೀವು ಈ ಕೃಷಿ ಹೊಂಡ ಅವೆಲ್ಲ ಮಾಡಕ್ಕಿಂತ ಮೊದಲು ಇದು ಎಷ್ಟು ಬೋರ್ ಹಾಕಿದ್ರಿ ಜಮೀನಲ್ಲಿ? ಈ ಜಮೀನು ಮೊದಲಿದ್ದು 3 ಬೋರ್ ಇದ್ದಿದ್ದು. ಮಾವಿನ ತೋಟ ಇದೆ? ಮೊದಲು ಮಾವಿನ ತೋಟ 1000 ಮಾವಿನ ಗಿಡ ಇದ್ದು. 1,000 ಮಾವಿನ ಗಿಡ ಇದ್ದು. ನಮ್ಮ ತಂದೆಯವ್ರ ಕಾಲದಲ್ಲಿ ಮಾವಿನ ಗಿಡ ರೇಟು ಬೆಲೆ ಸಿಕ್ಕಿಲ್ಲ ಅಂದ್ಬಿಟ್ಟು ಅವ್ರೇನ್ ಮಾಡಿದ್ರು, ತೆಂಗಿನ ಗಿಡ ಕಟ್ಟಿದ್ರು. ಈಗ ಮಾವಿನ ಗಿಡ ಜೊತೆ ತೆಂಗಿನ ಗಿಡ ಬರಲ್ವಲ್ಲ, ಅದಕ್ಕೋಸ್ಕರ ನಾವು ಮಾವಿನ ಗಿಡ ತೆಗೆದು ತೆಂಗಿನ ಗಿಡ ಉಳಿಸ್ಕೊಂಡಿದ್ದೀವಿ. ಈಗ ಒಂದು 70 ತೆಂಗಿನ ಗಿಡ ಇದೆ ಅಷ್ಟೇ ನಮ್ಮ ಹತ್ರ. ಈಗ ಗುರುಪ್ರಸಾದ್ ನಿಮ್ಮ ತಂದೆಯವರು ಈ ಭಾಗದಲ್ಲಿ ಬಹಳ ನೇಮ್ ಫೇಮ್ ರಾಮಚಂದ್ರ ಸಂಪತ್ ರಾಮಚಂದ್ರಯ್ಯ ಅಂತ. ಅವ್ರು ನಮ್ಮ ತಾತವರು ಯಕ್ಷಗಾನ ಕಲಾವಿದ್ರು, ನಾಟಕ ಯಕ್ಷಗಾನ ಕಲಾವಿದ್ರು. ನಮ್ಮ ತಾತವರು ಯಕ್ಷಗಾನ ಕಲಾವಿದ್ರು. ಬೆಳ್ಳಿಗಿಟ್ಟ ವೆಂಕಟದಾಸರು ಅಂತ, ಬೆಳ್ಳಿಗಿಟ್ಟ ವೆಂಕಟದಾಸರು ಅಂತ ಯಕ್ಷಗಾನ ಕಲಾವಿದ್ರು. ಒಂದು ಫ್ಯಾಮಿಲಿ ಕುಟುಂಬ. ನಾವೇ ಕಲಿಲ್ಲ, ನಾಟಕ ಕಲಿಲ್ಲ ನಾವು. ನಮ್ಮ ತಂದೆಯವರೆಲ್ಲ ಮಾಡ್ತಾರೆ. ನಮ್ಮ ತಂದೆಯವರು ನಮ್ಮ ಹುಡುಗನು ಮಾಡ್ತಾರೆ. ಅವರು ಕೃಷ್ಣನ್ ಪಾತ್ರ ಅವೆಲ್ಲ ಮಾಡ್ತಾರೆ, ಚೆನ್ನಾಗಿ ಮಾಡ್ತಾರೆ. ನಾವ್ಯಾರು ಆ ಕಲೆಗೆ ಹೋಗ್ಲಿಲ್ಲ ಅಷ್ಟೇ. ಓಕೆ. ನೀವು ಪೂರ್ತಿ ಬೇರೆ ಬೇರೆ ಲೈನಲ್ಲಿ ಬಂದ್ರಿ. ಈಗ ಕೃಷಿ ನಿಮ್ಮ ತಂದೆಯವರು ಮಾವು ಹಾಕಿದ್ರು, ಮಾವು ತೆಗೆದು ಇದು ತೆಂಗು ಅಡಿಕೆ ಹಾಕಿದ್ವಿ ಸರ್. ಫಸ್ಟ್ ತೆಂಗು ನೆಟ್ರಿ? ಫಸ್ಟ್ ತೆಂಗು ನೆಟ್ಟಿದ್ವಿ, ಆಮೇಲೆ ಮತ್ತೆ ಅಡಿಕೆ. ತೆಂಗು ಎಷ್ಟಿದೆ ಒಟ್ಟು? ತೆಂಗು ಟೋಟಲ್ 950 ಗಿಡ ಇದೆ ಸರ್. 950 ತೆಂಗಿದೆ. ಅಡಿಕೆ ಟೋಟಲ್ 3,600 ಗಿಡ ಇದೆ. ಎಲ್ಲ ಒಂದು 8-9 ವರ್ಷ ಮೇಲಾಗಿದೆ ಅಲ್ಲ ತೋಟ ಮಾಡಿ? ತೆಂಗು ಬಂದು 9 ವರ್ಷ ಇದೆ, ಅಡಿಕೆ ಬಂದು ಇನ್ನ 4 ವರ್ಷ ನಡೀತಾ ಇದೆ. ಈಗ ಇಷ್ಟು ಗಿಡಗಳಿಗೆ ಈ ಕೆರೆಯಿಂದಲೇ ಈಗ ನೀವು ಮ್ಯಾನೇಜ್ ಮಾಡ್ತೀವಿ. ಈಗ 4 ಬೋರ್ ಅಂತಂದ್ರೆ ಆಳ ಎಷ್ಟಡಿ ಹೋಗಿದೆ? 4 ಅಲ್ಲ ಸರ್, 3 ಬೋರ್ ಇರೋದು. 3 ಬೋರಿಂದ ಆಳ ಎಲ್ಲ ಒಂದು ಎಲ್ಲ ಬೋರ್ ಒಂದೊಂದು ಸಿಕ್ಕಿ ಒಂದು 850-900 ಒಳ ಹೋಗಿದೆ. ಮತ್ತೆ ಒಂದು ಫೇಲು ಆಯ್ತು, ಒಂದು ಫೇಲ್ 1000 ಅಡಿ ಒಂದು ಫೇಲು ಆಯ್ತು. 1050 ನೀರು ಒಂದು ಡ್ರಾಪ್ ನೀರಿಲ್ಲ. ಅದರಿಂದ ನಾವು ಈಗ ರೀಚಾರ್ಜ್ ಕೆರೆನೂ ಮಾಡ್ಬೇಕನ್ನೋ ಒಂದು ನಿಮ್ಗೆ ಥಾಟ್ ಬಂತು. ಅದಕ್ಕೆ ಅವಾಗ ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿ ನಾನು ನಿಮ್ಮ ಮುಖಾಂತರನೇ ಮಾಡಿದ್ದು ಇದನ್ನ. ಓಕೆ. ಈಗ ಈ ಕೆರೆ ಮಾಡ್ಬೇಕಾದ್ರೆ ಬಹಳಷ್ಟು ಜನ ಅಂತ ಇದ್ರೆ ಇಷ್ಟೊಂದು ಜಾಗ ವೇಸ್ಟ್ ಆಗುತ್ತೆ ಅಂತ ಸರ್. ಗಿಡ ಕಟ್ಟರೆ ಇಷ್ಟು ಬೆಳೆ ಬರುತ್ತೆ ಅಂತ ಅಂತಿದ್ರು. ನಾ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಂಡೆ, ಕಿತ್ ಹಾಕಿ ನಾವು ಇದನ್ನ ಮಾಡ್ಕೊಂಡ್ವಿ. ಈ ಕೆರೆ ಕೃಷಿ ಹೊಂಡ ಮಾಡಿದ್ಮೇಲೆ ಅಂತೂ ನಿಮ್ಗೆ ತುಂಬಾ ಅನುಕೂಲ ಆಗಿದೆ. ತುಂಬಾ ಅನುಕೂಲ ಆಗಿದೆ. ನಾನು ಮಾಡಿದ್ಮೇಲೆ 3 ಜನ ಮಾಡಿದ್ದಾರೆ ಈ ತರ ನೋಡ್ಕೊಂಡು. ಅವರು ಇದೇ ಸೇಮ್ ಸೈಜ್. ಕೆಲವು ಚಿಕ್ಕದ್ ಮಾಡಿದ್ದಾರೆ, ಕೆಲವು ಕ್ರಮೇಣ ದೊಡ್ಡ ಮಾಡ್ಕೊಂಡಿದ್ದಾರೆ. ಸರ್ಕಾರದಲ್ಲಿ ಒಂದಷ್ಟು ಅನುದಾನ ಸಿಗುತ್ತೆ. ಬೇಸಿಗೆಯಲ್ಲಿ ಬಂದಾಗ ಟೆನ್ಷನ್ ಆಗುತ್ತೆ. ಇಲ್ಲ ಸರ್, ನನಗೆ ಈ ನೀರಿಂದ ನಾನು ಇನ್ನೇ 2 ತಿಂಗಳು 1.5 ತಿಂಗಳು ಬೇಸಿಗೆ ಮೇಂಟೈನ್ ಮಾಡ್ಬೋದು. ಈ ಮಳೆಗಾಲ ಬರೋವರೆಗೂ ಮೇಂಟೈನ್ ಮಾಡ್ಬೋದು, ನಂಬಿಕೆ ನಿಮ್ಗೆ. ಯಾಕಂದ್ರೆ ಆಮೇಲೆ ನಾನು ಕರೆಂಟ್ ಅವಲಂಬಿಸಿಲ್ಲ, ನಾನು ಸೋಲಾರ್ ಹಾಕ್ಸಿದ್ದೀನಿ. ಅದರಿಂದ ನೀಟಾಗಿ ನೀರು ಹೋಗುತ್ತೆ ನನಗೆ. ಹಂಗಾಗಿ ಒಂದು ಕರೆಂಟ್ ವಿಷಯದಲ್ಲಿ, ನೀರಿನ ವಿಷಯದಲ್ಲಿ, ಬೋರ್ಗಳಲ್ಲಿ ನೀರಿನ ಇಳುವರಿ ವ್ಯತ್ಯಾಸ ಆದ್ರೂ ನಿಮ್ಗೆ ಯಾರು ಭಯ ಇಲ್ಲ, ತೊಂದರೆ ಇಲ್ಲ ಸರ್ ನನಗೆ. ಓಕೆ. ಈ ನಿಮ್ಮ ತಾಲೂಕು, ನಿಮ್ಮ ಹೋಬಳಿಲಿ ಬಹಳಷ್ಟು ನೀರಿನ ಅಭಾವ ತುಂಬಾ ಇದೆ ಸರ್. ನಮ್ಮ ಊರಲ್ಲೇ ತುಂಬಾ ಅಭಾವ ಇದೆ. ಊರಲ್ಲಿ ಇದೆ, ಹೋಬಳಿಲಿ ಇದೆ, ಸುತ್ತಮುತ್ತ ಅಡಿಕೆ. ಹೌದು. ಮಾಗಡಿ ನೀರಾವರಿ ಕಮ್ಮಿನೇ ಸರ್ ಮಾಗಡಿಯಲ್ಲಿ. ಹೌದು.
ಎಲ್ಲ ಈಗ ಇತ್ತೀಚೆಗೆ ಅಡಿಕೆಗೆ ಹೋಗ್ತಿದ್ದಾರೆ. ಹೌದು, ತುಂಬಾ ಅಡಿಕೆಗೆ ಹೋಗ್ತಾರೆ ಸರ್. ಇತ್ತೀಚೆಗೆ ನಮ್ಮ ಊರಲ್ಲಿ 90% ಬರೀ ಮಾವು ಬೆಳೆದಿದ್ದು ಮೊದಲು. ಇವೆಲ್ಲ ಕಟಾವ್ ಮಾಡಿ ಎಲ್ಲ ಅಡಿಕೆ ತೆಂಗು ಅಂತ ಹೋಗಿ ರೈತರು ನಿಮ್ಮೂರು ಮಾವಿಗೆ ಫೇಮಸ್ ಇದೆ. ಮಾವಿಗೆ ಫೇಮಸ್ ಇದ್ದಿದ್ದು. ಸುತ್ತಮುತ್ತ ಬರೀ ಮಾವಿಗೆ ಗಿಡ ಇದ್ದು. ಅಡಿಕೆ ಗಿಡ ಯಾರೋ ಕೆಲವರು ಮಾಡೋರು, ಒಂದು 500 ಗಿಡ ಈ ತರ ಮಾಡ್ಕೊಳ್ಳೋರು. ಈಗ ಮಾವಿನ ತೋಟಗಳು ಕಮ್ಮಿನೇ ಆಗ್ಬಿಟ್ಟು ಫುಲ್ ಬರೀ ಅಡಿಕೆನೆ ಅವಲಂಬಿತ ಆಗ್ತಾರೆ. ಹಂಗಾಗಿ ಮುಂದಿನ ದಿನಗಳಲ್ಲಿ ಈ ತರ ಕೆರೆಗಳು, ಮಳೆ ನೀರು ಕೊಯ್ಲು, ಬೋರ್ವೆಲ್ಗೆ ರೀಚಾರ್ಜ್ ಮಾಡ್ತಕ್ಕಂಥದ್ದು ತುಂಬಾ ಕಷ್ಟ, ಅವಶ್ಯಕತೆ ಇದೆ. ಮಾಡ್ಬೇಕು. ಈ ನೆಟ್ ಹಾಕಿದಾರಲ್ಲ, ಈಗ ನೀವು ಮೀನ್ ಸಾಕಿರೋ ಉದ್ದೇಶಕ್ಕೆ ನೀವು ಮೇಲೆ ಬಲೆ ಹಾಕಿರೋದು. ಇದು ಪ್ರಾಣಿ ಪಕ್ಷಿಗಳೆಲ್ಲ ಬಂದು ಮೇಲಿಂದ ಯಾವ್ದು ಬರೆದು ಮೇಲೆ ಮೀನ್ ತಿನ್ಬಾರ್ದಕ್ಕೋಸ್ಕರ ಇದನ್ನ ಬಲೆನ ಹಾಕ್ಸಿದೀವಿ ಸರ್. ಮೀನು ಯಾವ್ದು ವೆರೈಟಿ ಇದು? ಇದು ರಾಹು ಕಾಟ್ಲಾ ಅಂತ ಸರ್. ಎರಡೂ ಇದೆ. ಎರಡು ಇದು ನಾಟಿ ತಳಿ ಅಂತ ಹಾಕಿದೀವಿ. ಇದಕ್ಕೆ ಫುಡ್ ನಾವು ಪೀಡ್ಸು, ಆಮೇಲೆ ಸ್ವಲ್ಪ ಬೂಸ, ಚಕ್ಕೆ ಬೂಸ. ಎಷ್ಟು ಅಂತ ಕೊಡ್ತಾ ಇದ್ರೆ? ಒಂದು 5 ಕೆಜಿ 2 ಕೆಜಿ ದಪ್ಪ ಆದಾಗ 5 ಕೆಜಿ ಕೊಡ್ತಾ ಇದೀವಿ. ಇಷ್ಟು ದಿನದಿಂದ 5 ಕೆಜಿ ಕೊಡ್ತೀವಿ. ಮೊದಲು ಸ್ಟಾರ್ಟಿಂಗ್ ಎಲ್ಲ ಸ್ವಲ್ಪ 1 ಕೆಜಿ ಮರಿ ಇತ್ತಲ್ಲ, ಕಮ್ಮಿ ಕೊಡ್ತೀವಿ. ಕ್ರಮಣ ಸ್ವಲ್ಪ ಜಾಸ್ತಿ ಮಾಡಿದೀವಿ. ಈಗ ನೀವು ಆಲ್ರೆಡಿ ಯಾರಿಗೋ ಒಬ್ರು ವ್ಯಾಪಾರ ಕೊಟ್ಟಿರಲ್ಲ? ಹೌದು ಸರ್, 70 ರೂಪಾಯಿ ಕೆಜಿ. 70 ರೂಪಾಯಿ ಕೆಜಿ ಇಲ್ಲ ತೂಕ ಮಾಡಿ ತಗೊಂಡೋಗ್ತಾರೆ ಅವರು. ದಪ್ಪ ಇರೋದು ಮಾತ್ರ ತಗೊಂಡೋಗ್ತಾರೆ, ಸಣ್ಣ ಇರೋದು ನಮ್ಮದು ಇಲ್ಲೇ ಬಿಟ್ಟು ಹೋಗ್ತಾರೆ. ಎಷ್ಟು ಸಿಗ್ಬೋದು ಈಗ? ಏನಾದ್ರು ಅವ್ರೇನೋ ಸುಮ್ಮನೆ ನೋಡಿದಾಗ ಅವ್ರು ಮೀನ್ ಹಿಡಿಯೋರು ಗೊತ್ತಾಗತ್ತಾ? ಇನ್ನೂ ಹಿಡಿಸಿಲ್ಲ ಸರ್ ನಾನು. ಹಿಡಿಸ್ಮೇಲೆ ಗೊತ್ತಾಗುತ್ತೆ ಅವ್ರಿಗೆ. ಒಟ್ಟು ಇಲ್ಲ ಸ್ಪಾಟೇ 70 ರೂಪಾಯಿ. ನನ್ನ ಸ್ಪಾಟ್ ನನ್ನ ಅಂದಾಜು ಒಂದು 3.5 ಲಕ್ಷ 4 ಲಕ್ಷ ರೂಪಾಯಿ ದುಡ್ಡು ಬರೋದು ಆ ಥರ ಬರೋದು ಅಂತ ಅಂದಾಜಿದೆ ಸರ್. ಓಕೆ. ಇದು ಖರ್ಚು ನಾನು ಇದ್ರಲ್ಲಿ ಹುಟ್ಟುತ್ತೆ ಅಂತ ಅಂದಾಜಿದೆ. ಯಾಕಂದ್ರೆ ನೀವು ಮಾಡೋ ಖರ್ಚು 1 ವರ್ಷದ ಮೀನಿನ ಇದ್ರೊಳಗೆ ಹುಟ್ಟುತ್ತೆ ಅಂದ್ಕೊಂಡಿದ್ದೀನಿ. ಈಗ ನೀವು ಇದಕ್ಕೆಲ್ಲ ಬಲೆ ಹಾಕಿಸಿದ್ರ? ಬಲೆಗೆ ಎಷ್ಟು ಖರ್ಚಾಯ್ತು ಸರ್? ಇದು ಬಲೆಗೆಲ್ಲ ಇದೆಲ್ಲ ಕೂಚಗಳು ನಾನು ತಂದಿದ್ದೀವಲ್ಲ, ನಾ ಫೆನ್ಸಿಂಗ್ ಹಾಕಿದ್ರಿ? ಹೌದು ಸರ್, ಇದೆಲ್ಲ ನಾನೇ ಮಾಡ್ಕೊಂಡಿದ್ದೆಲ್ಲ. ಇದಕ್ಕೆಲ್ಲ ಇಲ್ಲ ಅಂದ್ರೆ ಒಂದು 15 20 ಸಾವಿರ ಆಯ್ತು. 20 ಸಾವಿರ ಮೇಲಿಂದ ನೆಟ್ ಎಲ್ಲ ಸೇರಿ? ನೆಟ್ ಎಲ್ಲ ಸೇರಿ. ಓಕೆ. ಮತ್ತೆ ಎಲ್ಲ ಗೇಟಿಗೆ ಒಂದು ಬೀಗ ಹಾಕೋ ವ್ಯವಸ್ಥೆ? ಹೌದು ಸರ್.